ಈಗ ಚುನಾವಣಾ ಆಯೋಗ ಎಷ್ಟು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಎಲ್ಲಾ ಕಡೆ ಮತದಾರರಲ್ಲಿ ಜಾಗೃತಿ ಮೂಡಿಸಿ ನೀವು ವೋಟ್ ಮಾಡಿ ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿರುವಂತದ್ದು. ಅದು ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳಾಯಿತು. ಯುವ ಮತದಾರರಿಗೆ ಒಂದ್ ಕಡೆ, ಅಥವಾ ರೋಡ್ಗಳಲ್ಲಿ ಅಭಿಯಾನಗಳನ್ನ ಮಾಡುವಂಥದ್ದು, ಭಿತ್ತಿಪತ್ರಗಳನ್ನು ತೋರಿಸುವುದರ ಮೂಲಕ ಶಾಲಾ ಮಕ್ಕಳಿಗೆ ಹೋಗಿ ಅಲ್ಲಿ ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥದ್ದು. ಬಟ್ ಯಾಕೆ ಅಷ್ಟು ಅವಶ್ಯಕತೆ ಇದೆ? ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು ನಮ್ಮ ಕ್ಷೇತ್ರದ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳಿ. ಇದನ್ನ ಯಾರೋ ಫೋರ್ಸ್ಫುಲ್ ಆಗಿ ಮಾಡಿಸುವಂತಹ ಅವಶ್ಯಕತೆ ನಾವು ಈ ಕಾಲದಲ್ಲೂ ತಂದುಕೊಂಡಿದೀವಲ್ಲ ಅಂತ. ಆಕ್ಚುಲಿ ಜಾಗೃತಿಯನ್ನ ಮೂಡಿಸ್ತಾ ಇದಾರೆ, ಹೌದು, ಇಲ್ಲ ಅಂತಲ್ಲ. ಬಟ್ ಜಾಗೃತಿ ಎಲ್ಲಿ ಮೂಡಿಸ್ಬೇಕು ಅಲ್ಲಿ ಮೂಡಿಸ್ಬೇಕಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಇದನ್ನ ಜಾಸ್ತಿ ವಿದ್ಯಾವಂತರಿಗೆನೆ ಜಾಗೃತಿ ಮೂಡಿಸ್ಬೇಕಾಗಿದೆ ಅಂತ ಕಾಣಿಸುತ್ತೆ. ನಾವು ವಿದ್ಯಾವಂತರು ಓಟ್ ಹಾಕ್ಬಿಡ್ತಾರೆ, ಇಲ್ಲ, ಅದೇ ಸುಳ್ಳಾಗ್ತಾ ಇರೋದು. ಇದು ಹಳ್ಳಿಗಳಲ್ಲಿ ಇರುವಂತ ಜಾಗೃತಿ, ಅಲ್ಲಿರುವಂತ ನನ್ನ ಹಕ್ಕನ್ನ ನಾನು ಕಳ್ಕೊಳ್ಬಾರ್ದು ಅನ್ನುವಂತ ಒಂದು ಜವಾಬ್ದಾರಿ ಇದೆಯಲ್ಲ, ಇದು ಮತದಾನ ಪ್ರಕ್ರಿಯೆ ಅಲ್ಲ, ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತ ಅದಕ್ಕೆ ಹೇಳ್ತಾ ಇರೋದು. ನಮಗೆ ಸಿಕ್ಕಿರುವಂತ ಒಂದು ಬಹುದೊಡ್ಡ ಅಸ್ತ್ರ ಇದು. ಯಾವುದೇ ವ್ಯಕ್ತಿಯನ್ನ ಬದಲಾಯಿಸಬಹುದು ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ತಂದು ಕೂರಿಸುವಂತ ಶಕ್ತಿ ಇವತ್ತು ಬಿಟ್ರೆ ಮತ್ತೆ ಸಿಗೋದಿಲ್ಲ ನಮ್ಗೆ. ಯಾಕಂದ್ರೆ ನಾವು 5 ವರ್ಷ ಕಾಯ್ಬೇಕು. ನಾವು ಸುಭದ್ರ ಸರ್ಕಾರ ಇದ್ದಂತ ಯಾರಿಗೂ ಅವಕಾಶ ಸಿಗೋದಿಲ್ಲ ಮತ್ತೆ ಚಲಾವಣೆ ಮಾಡ್ಕೊಂಡು 5 ವರ್ಷದವರೆಗೂ ನೀವು ಕಾಯ್ಬೇಕು. ಇವತ್ತೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಸೊ ಆ ಅವಕಾಶವನ್ನ ತಪ್ಪಿಸ್ಕೊಳ್ಬೇಡಿ ಅಂತ ನಾವು ಹೇಳ್ತಾ ಇರೋದು. ಬಟ್ ಕೆಲವರು ಮನಸ್ಥಿತಿ ಇರುತ್ತೆ, ಇವ್ನು ನನ್ಗೇನು ಕೊಡ್ಲಿಲ್ಲ ಅದಕ್ಕೆ ನಾನು ಓಟ್ ಹಾಕೋದಿಲ್ಲ. ಲಾಭದ ನಿರೀಕ್ಷೆ ಇಟ್ಕೊಂಡು ನಾವು ಓಟ್ ಹಾಕೋದಲ್ಲ, ಬಿಸ್ನೆಸ್ ಮೈಂಡ್ ಆಗೋಗ್ಬಿಡುತ್ತೆ. ನಮ್ಮ ಮತವನ್ನ ನಾವು ಮಾರ್ಕೊಂಡಂಗೆ ಕೆಲವೊಂದ್ ಕಡೆ ಅನ್ಕೊಂತಿರ್ತಾರಲ್ಲ, ನಿನ್ನೆ ರಾತ್ರಿ ಎಲ್ಲ ತುಂಬಾ ದುಡ್ಡೆಲ್ಲ ಓಡಾಡ್ಬಿಟ್ಟಿದೆ. ಬಟ್ ಕೆಲವರು ನಮ್ಮ ಮನೆಗೆ ಯಾರು ದುಡ್ಡೇ ಕೊಟ್ಟಿಲ್ಲ, ಅಥವಾ ಆ ಅಭ್ಯರ್ಥಿ ನಮಗೆ ದುಡ್ಡು ಕೊಟ್ಟಿಲ್ಲ, ಪಕ್ಕದ ಮನೆಯವರಿಗೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಅಂತ ಕೆಲವರು ಸೈಲೆಂಟ್ ಆಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಿಲ್ಲ. ಅಂದ್ರೆ ಅದನ್ನ ಮಾರ್ಕೊಂಡಂಗೆ ನಾವು. ಯಾರು ಕೊಡ್ಲಿ ಬಿಡ್ಲಿ ಅದೆಲ್ಲ ಸೆಕೆಂಡ್ರಿ. ಬಟ್ ಮತವನ್ನ ಚಲಾಯಿಸುವಂತ ನಿಟ್ಟಿನಲ್ಲಿ ಆಮಿಷಗಳು ಅವ್ರು ಏನೇ ಕೊಟ್ಟರು ಕೂಡ, ಈಗ ಸೈಲೆಂಟ್ ಅವರ್ಸ್ ಅಂತ ಯಾಕೆ ಮಾಡಿದ್ರು? ಒಂದು ದಿನ ಕಳೆದ ಅಂದ್ರೆ 48 ಅವರ್ಸ್ ಅಲ್ಲಿ ಸೈಲೆಂಟ್ ಅವರ್ಸ್ ಏನಕ್ಕೆ ಅಂದ್ರೆ, ಆತ ಇಷ್ಟೊಂದೆಲ್ಲ ಬಹಿರಂಗ ಪ್ರಚಾರ ನೀಡ್ತಾ ಇರುತ್ತೆ, ಡ್ರಾಮಾಗಳನ್ನು ಮಾಡ್ತಾ ಇರ್ತಾರೆ, ಹೈಡ್ರಾಮಾಗಳನ್ನು ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಬಂದ್ ಆಗ್ಬೇಕು. ಒಂದು ದಿನನಾದ್ರೂ ಕುತ್ಕೊಂಡು ಆ ಮತದಾರ ತನ್ನ ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾರಿಗೆ ಮತವನ್ನ ಚಲಾಯಿಸಬೇಕು ಅಂತ ಯೋಚಿಸುವಂತ ಶಕ್ತಿ ಕೊಟ್ಟಿರೋದಕ್ಕೋಸ್ಕರನೇ ಸೈಲೆಂಟ್ ಅವರ್ಸ್ ಅಂತ ಚುನಾವಣಾ ಆಯೋಗ ಮಾಡೋದು. ಸುಮ್ಮನೆ ಅಲ್ಲ ಅದು ಮಾಡೋದು ಸೈಲೆಂಟ್ ಅವರ್ಸ್ ಅನ್ಬಿಟ್ಟು. ಬಟ್ ಅಲ್ಲೇ ಆಟ ಜಾಸ್ತಿ ನಡೀತಾ ಇರುತ್ತೆ. ಅಲ್ಲೇ ಆಟ, ಹೌದು, ಚುನಾವಣಾ ಆಯೋಗವನ್ನ ಕೂಡ ಕಣ್ತಪ್ಪಿಸಿ ಆಟ ನಡೀತಾ ಇರುತ್ತೆ. ಬಟ್ ಆ ಸೈಲೆಂಟ್ ಅವರ್ಸ್ ನ ಮೀನಿಂಗೇ ಇದು. ಆ ಒಬ್ಬ ಮತದಾರ ತನಗೆ ಬೇಕಾಗಿರುವಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಿಕ್ಕಿರುವಂತ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಅದನ್ನ ಸೈಲೆಂಟ್ ಅವರ್ಸ್ ಅಂತ ಕರೀತಾರೆ. ಈಗ ಮತದಾನ ಪ್ರಕ್ರಿಯೆ ಅಂತೂ ನಡೀತಾ ಇದೆ. ಕೆಲವೊಂದು ಕಡೆ ತುಂಬಾ ವೇಗವಾಗಿ ನಡೀತಾ ಇದೆ, ಇನ್ನು ಕೆಲವೊಂದು ಕಡೆ ನೀರಸ ಮತದಾನ ನಡೀತಾ ಇರುವಂತದ್ದು. ಒಂದು 6 ಗಂಟೆವರೆಗೂ ಕೂಡ ಅವಕಾಶ ಇದೆ. 6 ಗಂಟೆವರೆಗೂ ಅವಕಾಶ ಇದೆ ಅನ್ನುವ ಕಾರಣಕ್ಕೆ ಕಾಯ್ತಾರೆ ತುಂಬಾ ಜನ. ಸಂಜೆ ಹೋಗ್ಬಿಡೋಣ, ಪರವಾಗಿಲ್ಲ, ಬಿಸಿಲು ಹೋಗ್ಲಿ, ಅಥವಾ ಇನ್ನು ಟೈಮ್ ಇದೆಯಲ್ಲ ಆಮೇಲೆ ಹೋದ್ರೆ ಆಯ್ತು. ಈಗ ಜನ ಬಂದಿರ್ತಾರೆ, ತುಂಬಾ ಜನ ಇರ್ತಾರೆ, ಯಾಕೆ ವೇಟ್ ಮಾಡೋದು? ಈ ತರದ ನೂರಾರು ಯೋಚನೆಗಳು ಇರುತ್ತೆ. ಬಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಹಕ್ಕನ್ನ ಚಲಾಯಿಸಿ ಬನ್ನಿ. ಮಧ್ಯಾಹ್ನ ಮೇಲೆ ಅಂತ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಹವಾಮಾನ ಇಲಾಖೆ, ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾಗಿ ಆ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ನೀವು ಹೋಗಿ ಮತ ಚಲಾಯಿಸಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಮತವನ್ನ ಚಲಾಯಿಸಲಿಕ್ಕೋಸ್ಕರ ಬಂದಿರುವಂತ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಕುಮಾರಸ್ವಾಮಿ ಅವರು ಈ ಬಾರಿ ಮತವನ್ನ ಚಲಾಯಿಸಲಿಕ್ಕೋಸ್ಕರ ಬಂದಿದ್ದಾರೆ. ರಾಮನಗರದಲ್ಲಿ ಅವರ ಮತ ಇದೆ ಅಂತ ಕಾಣಿಸುತ್ತೆ, ಕೇತಗಾನಹಳ್ಳಿ ಅಂತ ಕಾಣಿಸುತ್ತೆ. ಅಲ್ಲಿ ಮತವನ್ನ ಚಲಾಯಿಸಲಿಕ್ಕೋಸ್ಕರ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಮತ್ತು ಒಂದ್ ಕಡೆ ಸಂತೋಷ್ ಹೆಗಡೆ ಅವರು ಅಗ್ರೆಸಿವ್ ಆಗಿ ಮತದಾರನ ಜವಾಬ್ದಾರಿಯನ್ನ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅವರು ನಾನೇ ಸಾಕಷ್ಟು ಬಾರಿ ಮಾತನಾಡಿಸಿರುವಂತ ಸಂದರ್ಭದಲ್ಲಿ, ನಾವು ನೋಡಿರುವಂತ ಸಂದರ್ಭದಲ್ಲಿ ಎಂತೆಂಥವ್ರನ್ನೆಲ್ಲ ಒತ್ಕೊಂಡು ಕುಣಿತಾ ಇರ್ತಾನೆ ಈ ಮತದಾರ. ಆಯ್ಕೆ ಮಾಡುವಂಥವ್ರನ್ನೇ ಕ್ರಿಮಿನಲ್ಗಳನ್ನೆಲ್ಲ ಆಯ್ಕೆ ಮಾಡ್ತಾ ಇರ್ತಾರೆ. ನೋಡಿ ಮತವನ್ನ ಚಲಾಯಿಸಿ ಆಮೇಲೆ ಬೈಕೊಳ್ಳೋದಲ್ಲ ಅಂತ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಸಂತೋಷ್ ಹೆಗ್ಡೆ ಅವರು. ನೋಡಿ, ಅವರು ಕೂಡ ತಮ್ಮ ಕರ್ತವ್ಯವನ್ನ ಮರ್ತಿಲ್ಲ, ಮತವನ್ನ ಚಲಾಯಿಸ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಸಂತೋಷ್ ಹೆಗ್ಡೆ ಅವರ ದೃಶ್ಯಾವಳಿ ಯಾಕೆ ತೋರಿಸ್ತಾ ಇದ್ದೀವಿ? ಬಿಕಾಸ್ ಗೊತ್ತಾಗ್ಬೇಕು ಎಲ್ರಿಗೂ ಕೂಡ ತನ್ನ ಮತದ ಒಂದು ಪ್ರಾಮುಖ್ಯತೆ ಎಷ್ಟಿದೆ ಅಂತ. ಹಕ್ಕಂತ ಹೇಳುವುದಕ್ಕಿಂತ ಜಾಸ್ತಿ ಅದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಮತ ಹಾಕಕ್ಕೆ ಬರಲ್ಲ, ಯಾಕಂದರೆ ಅದರಿಂದ ಏನಾಗ್ತದೆ ಅನ್ನೋ ಒಂದು ಭಾವನೆ ಬಹಳಷ್ಟು ಜನರಲ್ಲಿ ಇದೆ. ಅದು ತಪ್ಪು ಭಾವನೆ. ಇದು ಒಂದು ಜವಾಬ್ದಾರಿ ನಾವು ಖಂಡಿತವಾಗಿ ನಿಭಾಯಿಸಬೇಕು. ಮತ ಹಾಕುವಾಗ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ,
ಭಾಷೆಯ ಆಧಾರದ ಮೇಲೆ ಹಣದ ಅಥವಾ ಇತರ ಅಂಶದಲ್ಲಿ ಒಡ್ಡಾಗಿ ಮತ ಹಾಕಬಾರ್ದು. ತಾನು ಮತ ಹಾಕುವಂಥ ಅಭ್ಯರ್ಥಿ ತನ್ನ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ಅರ್ಹನೇ ಅಲ್ಲವೇ ಅನ್ನೋದನ್ನು ಮೊದಲು ತಿಳ್ಕೊಂಡು ಮತ ಹಾಕಬೇಕು. ಅಂಥ ಅಭ್ಯರ್ಥಿಗಳು ಆ ಲಿಸ್ಟಲ್ಲಿ ಇಲ್ಲದೆ ಇದ್ದರೆ ನೋಟಾಗಿ ಹಾಕಬೇಕು ಅನ್ನೋದು ನನ್ನ ವಿಚಾರ. ಬಹಳಷ್ಟು ಯುವ ಮತದಾರರು ಇನ್ನೂ ಕೂಡ ಮತಗಟ್ಟೆಗಳ ಕಡೆ ಆಗಮಿಸ್ತಿಲ್ಲ. ಇದು ಇನ್ನೂ ಈ ಒಂದು ಜವಾಬ್ದಾರಿಯ ಬಗ್ಗೆ ಅವ್ರಿಗೆ ಹೇಳ್ಕೊಡುವವರು ಬಹಳ ಕಮ್ಮಿ. ನಮ್ಮ ಶಾಲಾ ಪಾಠಗಳಲ್ಲಿ ಇದಿಲ್ಲ. ಸಾಮಾಜಿಕವಾಗಿ ಚರ್ಚೆ ನಡೆಯುವಾಗ ಇದರ ಬಗ್ಗೆ ಚರ್ಚೆ ನಡೆಯಲ್ಲ, ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆ ನಡೀತದೆ. ಆದರೆ ನಮ್ಮ ಜವಾಬ್ದಾರಿಗಳೇನು, ಅದನ್ನು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು, ಈ ಒಂದು ಚುನಾವಣೆಯ ಅಗತ್ಯ